ಸ್ನೇಹಿತರೆ, ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರತನ್ ಮಾತಾಡ್ತಿದ್ದೀನಿ. ನಾನಿವತ್ತು ದಿ ಗ್ರೇಟ್ ಇಂಡಿಯನ್ ಗೇಟ್ ಹತ್ರ ಬಂದಿದ್ದೀನಿ ಮುಂಬೈಯಲ್ಲಿ. ತುಂಬ ನೋಡ್ಬೋದು, ನವೀಕರಣ ನಡೀತಾ ಇದೆ ಇಲ್ಲಿ. ಮುಂಚೆ ಆದರೆ ಭಾಳ ಎಲ್ಲ ಇದರಲ್ಲಾಗ ತುಂಬ ಚೆನ್ನಾಗಿ ಕಾಣೋದು. ಹಾಗೆ ಜನಕ್ಕೇನು ಕಮ್ಮಿ ಆಗಿಲ್ಲ, ತುಂಬ ಜನಗಳು ಇಲ್ಲಿ ಯಥೇಚ್ಛವಾಗಿ ಬಂದಿದ್ದಾರೆ. ವೀಕ್ ಡೇಸಲ್ಲೂ ಇಷ್ಟೊಂದು ಜನ ಬರ್ತಾರೆ ಅಂದರೆ ಇದು ಗ್ರೇಟ್. ಅದು ಮಳೆ ಬರ್ತಾ ಇದೆ, ಮಳೆಯಲ್ಲೂ ಇಷ್ಟೊಂದು ಜನ ಬಂದಿರೋದು ರಿಯಲಿ ಗ್ರೇಟು. ತಿರ್ಗಾ ನೋಡಿ, ನನ್ನ ಹಿಂದೆಗಡೆ ನಿಮಗೆ ಅನಿಸ್ಬೋದು, ಎಲ್ಲರಿಗೂ ಗೊತ್ತಿರೋದೆ ತಾಜ್ ಹೋಟೆಲ್ಲು. ಸುಮಾರು ವರ್ಷಗಳ ಹಿಂದೆ ನಡೆದಂಥ ಕಹಿ ಘಟನೆ ನಮ್ಮ ಇಂಡಿಯಾಗೆ ಅಂತಂದರೆ 166 ಜನ ಇಲ್ಲಿ ಬಲಿಯಾದಂಥ ಜಾಗ. ಈ ಒಂದು ನೀರು ಮಾರ್ಗವನ್ನು ಯೂಸ್ ಮಾಡಿಕೊಂಡು ಟೆರರಿಸ್ಟ್ಗಳು ಬಂದು ಅಟ್ಯಾಕ್ ಮಾಡಿದಂಥ ಜಾಗ ಇದು. ಇವತ್ತೂ ಅದನ್ನು ನೆನೆಸ್ಕೊಂಡಾಗ ಮನಸ್ಸಿಗೆ ಎಲ್ಲೋ ಒಂದು ಕಡೆ ತುಂಬ ನೋವಾಗುತ್ತೆ. ಯಾಕಂದರೆ ಈ ಒಂದು ಎಲ್ಲ ಟೂರಿಸ್ಟ್ ಬರುವಂಥ ಪ್ಲೇಸಲ್ಲಿ ಭಯೋತ್ಪಾದಕರು ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಇಟ್ಸ್ ನಾಟ್ ಎ ಜೋಕ್. ಆದರೂ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಆರ್ಮಿಯವರು ತುಂಬ ಕಷ್ಟಪಟ್ಟು ಹಿಡಿದು ಎಡೆಮುರಿ ಕಟ್ಟಿದ್ರು. ಅದು ನಮಗೆ ಪ್ರೌಡ್ ಆಫ್. ಆದರೆ ಆ ಒಂದು ಘಟನೆ ಇವತ್ತು ನಮ್ಮ ಒಂದು ಇದು ನೆನಪಿಗೆ ಬಂದಾಗ ಕಹಿ ಘಟನೆಗಳು ಎಲ್ಲೋ ಒಂದು ಕಡೆ ಕಾಡುತ್ತೆ ಅನ್ನೋದಕ್ಕೆ ಇವತ್ತು ನಾನು ಬಂದು ಇಲ್ಲಿ ನೋಡಿದಾಗ ನನಗೆ ಅನಿಸಿತ್ತು. ಅದೇ ಒಂದು ಆ ಒಂದು ಘಟನೆನ ನಾವು ಕಣ್ಣಾರೆ ನೋಡಿದ್ವಿ. ಬಟ್ ಇಲ್ಲಿಗೆ ಬಂದು ನೋಡಿದಾಗ ಸುಮಾರು ಜನ ಬಂದು ಆ ಸಹಿ ಘಟನೆಗಳನ್ನ ಮಾತಾಡ್ಕೊಂಡೇ ಇರ್ತಾರೆ. ಅವ್ರ ಮಕ್ಕಳಿಗೆ ಈ ವಿಷಯನ ಹೇಳ್ತಾ ಇರ್ತಾರೆ. ಅದನ್ನು ತುಂಬ ಜನರ ಹತ್ರ ನಾನು ಕೇಳಿಸ್ಕೊಂಡು ನಾನು ನಿಮಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಒಂದ್ಸರಿ ವಿಸಿಟ್ ಮಾಡಿ. ತುಂಬ ಈ ಟೈಮಲ್ಲಂತೂ ತುಂಬ ಚೆನ್ನಾಗಿದೆ ಮುಂಬೈ. ತುಂಬ ಜನ ತುಂಬ ಥರ ಹೇಳ್ತಾರೆ, ಆದರೆ ಕ್ಲೈಮೇಟ್ ಚೇಂಜ್ ಆದಾಗ ತುಂಬ ಅದ್ಭುತವಾಗಿರುತ್ತೆ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರತನ್. ಮುಂದೊಂದು ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್.